ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಚನ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಫುಲ್ ಕಿಚನ್ ಕ್ಲೀನಿಂಗ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಕಿಚನ್ ಸಾಮಾನು ಆರ್ಡ್ರ್ ಮಾಡಿ ತೊಗೊಂಡು ಬಂದಿದೆ. ಸೊ ಸಾಮಾನು ಕೂಡ ಏನೂ ಎತ್ತಿಟ್ಟಿಲ್ಲ, ಎಲ್ಲ ಹಾಗೆ 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 ಇದೆ. ಸೊ ಇವತ್ತು ಫುಲ್ಲಾಗಿ ನಮ್ಮದು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ನಡೆಯುತ್ತೆ. ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಇಡೀ ಮನೆ ಕ್ಲೀನ್ ಆದಂಗಿರುತ್ತೆ. ಬನ್ನಿ ಇವಾಗ ಒಂದೊಂದು ಎಲ್ಲ ಕ್ಲೀನ್ ಮಾಡ್ಕೊಳೋಣ, ಎಲ್ಲ ರೆಡಿ ಮಾಡ್ಕೊಳೋಣ. ಎಲ್ಲ ತುಂಬ ಜಾಸ್ತಿ ಮಿಸ್ಸಿಯಾಗಿ ಇಟ್ಟಿದ್ದೀನಿ. ಸೊ ಇವತ್ತು ಫುಲ್ ಅಂದರೆ ಇದೆಲ್ಲ ತೆಗಿಬೇಕಷ್ಟೇ, ಇದೆಲ್ಲ ಏನು ಅಷ್ಟೊಂದಿಲ್ಲ. ಕ್ಲೀನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ಇದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾವಾಗಲೂ ಹಿಂಗೆ ಇರೋದಿಲ್ಲ. ಸೊ ಬನ್ನಿ ಇವಾಗ ಬೇಗ 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 ಅಡುಗೆ ಮನೆ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ಳೋಣ. ಸೊ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಆಗಬೇಕಂದ್ರೆ ಒಂದು ನಾನೇನು ಮಾಡ್ತೀನಿ ಗೊತ್ತಾ, ಯಾರ್ಯಾರು ಕಾಲ್ ಮಾಡಿಬಿಟ್ಟು ಸ್ಪೀಕರ್ ಹಾಕ್ಬಿಟ್ಟು ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ. ಓಕೆನಾ? ನನಗೂ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಕೆಲಸ ಆಗ್ತಾಯಿದೆ ಅನ್ನೋ ಇದೆಯಲ್ಲ. ಇಲ್ಲಾಂದರೆ ಯಾವುದಾದ್ರೂ ಒಂದು ಸಾಂಗ್ಸ್ ಹಾಕ್ಕೊಂಡು ಸಾಂಗ್ಸ್ನ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸೊ ಇವಾಗ ಹಾಡು ಹಾಕ್ಬೇಕು. ಓಕೆನಾ? ಬನ್ನಿ. ಸೊ ಫ್ರೆಂಡ್ಸ್, ಹೇಗಿದ್ರು ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಆಗಿರೋದ್ರಿಂದ ನಾನು ಇವತ್ತು ಅಡುಗೆ ಮನೆಯದು ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಅದೆಲ್ಲ ಟಿಪ್ಸು ಅಂತ ನಾನು ನಿಮಗೆ ಒಂದಿಷ್ಟು ಟಿಪ್ಸ್ನ ಹೇಳ್ತೀನಿ. ಸೊ ನೀವೇನಾದರೂ ನಾನು ಹೇಳ್ತಾ ಇರೋದ್ರಲ್ಲಿ ಯಾವುದಾದ್ರೂ ತಪ್ಪಾಗಿ ಮಾಡ್ತಾ ಇದ್ದರೆ ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಒಂದೊಳ್ಳೆ ಚೇಂಜಸ್ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಈ ಎಲ್ಲ ಟಿಪ್ಸ್ಗಳನ್ನ ಆದಷ್ಟು ಯೂಟ್ಯೂಬಲ್ಲಿ ಬರುವಂಥ ಬ್ರಾಡ್ಕಾಸ್ಟ್ಗಳನ್ನ ನೋಡಿನೇ ತಿಳ್ಕೊಂಡಿದ್ದೀನಿ. ಸೊ ಹೆಂಗೆ ನಾವು ನಂಬ್ತೀವಿ, ಯಾವುದನ್ನು ನಾವು ಬಿಲೀವ್ ಮಾಡ್ತೀವಿ, ಅದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಥಾಟ್ ಪ್ರೊಸೆಸ್ ಹೇಗಿರುತ್ತೆ ಹಾಗೆ ನಮ್ಮದು ಯಾವಾಗಲೂ ನೆಗೆಟಿವ್ ಆಗಿ ಇದ್ದರೆ ನಾವು ನೆಗೆಟಿವ್ ಆಗಿರುತ್ತೆ ನಮ್ಮ ಲೈಫು. ಅದೇ ನಾವು ಪಾಸಿಟಿವ್ ಆಗಿ ಫೀಲ್ ಮಾಡ್ತಾಯಿದ್ರೆ ಯಾವಾಗಲೂ ಪಾಸಿಟಿವ್ ಆಗಿ ಇರುತ್ತೆ ನಮ್ಮ ಲೈಫು. ಹಾಗಾಗಿ ಏನೋ ಒಂದು ಚೇಂಜಸ್ಸಿಂದ ನನ್ನ ಲೈಫ್ ಚೇಂಜ್ ಆಯಿತು, ನನಗೇನೋ ಒಂದು ಒಳ್ಳೇದಾಯಿತು ಅಂತ ನಾವು ಬಿಲೀವ್ ಮಾಡಿದ್ರೆ ಅದು ನಮ್ಗೆ ಒಳ್ಳೇದೇ ಆಗುತ್ತೆ. ಸಪೋಸ್ ಏನಾದರೂ ಕೆಟ್ಟದೇ ಆಗಿದ್ದು ನಾವು ಇದರಿಂದ ನಮಗೆ ಒಳ್ಳೇದಾಗ್ತಿದೆ ಅಂತ ಅಂದ್ಕೊಂಡ್ರೆ ಅದು ನಮಗೆ ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ನಮಗೆ ಒಳ್ಳೇದನ್ನೇ ನಾವು ಕೆಟ್ಟದಾಗುತ್ತೆ ಅಂತ ಫೀಲ್ ಮಾಡ್ತಾಯಿದ್ರೆ ಅದು ಖಂಡಿತವಾಗ್ಲೂ ಕೆಟ್ಟದಾಗೆ ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವುದನ್ನು ಯಾವ ಥರ ಫೀಲ್ ಮಾಡ್ತೀವಿ, ಯಾವುದನ್ನು ಯಾವ ಥರ ಯೋಚನೆ ಮಾಡ್ತೀವಿ, ನಮ್ಮ ಯೋಚನಾ ಬುದ್ಧಿ ಒಂದು ಸ್ವಲ್ಪ ಚೇಂಜ್ ಆಗಬೇಕು. ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಯಾವಾಗಲೂ ಎಲ್ಲವನ್ನು ಒಂದೇ ಥರ ನೋಡೋದನ್ನು ಬಿಟ್ಟು ಹೊಸದಾಗಿ ನಾವು ಪಾಸಿಟಿವ್ ಆಗಿ ನೋಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲ್ತ್ಕೋಬೇಕು. ಸೊ ಹಾಗೆ ನಾವು ಒಂದಿಷ್ಟು ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಅಷ್ಟು ಚೇಂಜಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಲೈಫ್ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿರೋದ್ರಿಂದನೇ ನಾನು ನಿಮ್ಮೊಟ್ಟಿಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಸಾಮಾನುಗಳನ್ನೆಲ್ಲ ತೊಳ್ಕೊತೀವಿ. ಸೊ ನಂದು ಫಸ್ಟ್ ಸ್ಟೆಪ್. ಓಕೆನಾ? ಸಾಮಾನೆಲ್ಲ ತೊಳ್ಕೊತೀವಲ್ಲ, ಆ ಸಾಮಾನೆಲ್ಲ ತೊಳ್ಕೊಂಡಾದ್ಮೇಲೆ ನೀರು ಸುರಿಲಿ ಅಂತ ನಾವು ಸಾಮಾನೆಲ್ಲ ಬಾರಿಸಿರ್ತೀವಿ. ಅದಾದಮೇಲೆ ನಾವು ಎತ್ತಿಡಬೇಕಾದ್ರೆ ಕೂಡ ಸಾಮಾನೆಲ್ಲ ನೀಟಾಗಿ ಬಾರಿಸ್ಬಿಟ್ಟೇ ಇಡ್ತಾ ಇರ್ತೀವಿ. ಓಕೆನಾ? ಆ ತಪ್ಪನ್ನು ಮಾಡಬಾರ್ದು. ಓಕೆ, ಸಾಮಾನ ಬಾರಿಸಿ ಇಡದೆ ಹಾಗೆ ನೀರೆಲ್ಲ ಒದ್ದೆಲ್ಲ ಹೋದ್ಮೇಲೆ ಅಟ್ಲೀಸ್ಟ್ ಒಂದು ಟವಲಲ್ಲಿ ನೀಟಾಗಿ ಒರೆಸ್ಬಿಟ್ಟು ಸಾಮಾನ ಹಾಗೆ ಸ್ಟ್ರೈಟಾಗಿ ಇಡಬೇಕು. ಅದನ್ನು ಮುಗುಚಿ ನನಗೆ ಸರಿಯಾಗಿ ಹೇಳಕ್ಕೆ ಬರ್ತಾಯಿಲ್ಲ, ಬಾರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಬಾರಿಸಿ ಇಡಬಾರ್ದು. ಓಕೆನಾ? ಅದು ಒಂದು ಟಿಪ್ಪು. ಎರಡನೇ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಅರಿಶಿನ ಮತ್ತು ಉಪ್ಪು ಎರಡನ್ನೂ ಒಂದೇ ಕಡೆ ಇಡೋದನ್ನು ನಿಲ್ಲಿಸಬೇಕು. ಓಕೆನಾ? ಈಗ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಸ್ಪೈಸಸ್ ಎಲ್ಲ ಒಂದು ಡಬ್ಬದಲ್ಲಿ, ಕಾಳು ಈ ಥರದ್ದೆಲ್ಲ ಒಗ್ಗರಣೆ ಹಾಕೋಂಥ ಸಾಮಾನೆಲ್ಲ, ಸಾಸಿವೆ ಜೀರಿಗೆ ಈ ಥರದ್ದು ಏನಿರುತ್ತೆ ಅದೆಲ್ಲ ಒಂದು ಡಬ್ಬದಲ್ಲಿ, ಅಂದರೆ ರೌಂಡಾಗಿ ಅದು ಪಾರ್ಟ್ಸ್ ಇರುತ್ತಲ್ಲ ಆ ಥರದ್ರಲ್ಲಿ ಹಾಕಿ ನಾವು ಇಡೋದನ್ನು ರೂಢಿ ಮಾಡ್ಕೊಂಡಿರ್ತೀವಿ. ಅದೇ ಥರನೇ ಮಸಾಲೆ ಐಟಮ್ ಏನಾದರೂ ಇದ್ದರೆ ಅದು ಉಪ್ಪು, ಅರಿಶಿನ, ಸಾಂಬಾರು ಪುಡಿ, ಗರಂ ಮಸಾಲ ಇದೆಲ್ಲ ಒಂದರಲ್ಲಿದ್ದರೆ ನನಗೆ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಟ್ಕೋತಾ ಇರ್ತೀವಿ ಅಲ್ವಾ. ಆ ತಪ್ಪುಗಳನ್ನ ಮಾಡಬಾರ್ದು. ಅರಿಶಿನ ಮತ್ತು ಉಪ್ಪನ್ನು ಒಟ್ಟಿಗೆ ಇಡಲೇಬಾರ್ದು. ಓಕೆನಾ? ಆ ಥರ ಮಾಡೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಅದೇನಾದರೂ ನೀವು ಮಾಡ್ತಾಯಿದ್ರೆ ಈ ಕೂಡಲೇ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಅಡುಗೆ ಮನೆಯಲ್ಲಿ ನಮಗೆ ತುಂಬ ನೆಗೆಟಿವಿಟಿ ಏಕೆಂದರೆ ಅಡುಗೆ ಮನೆಯಿಂದಲೇ ನಮಗೆ ಪ್ರತಿಯೊಂದು ಸಿಗ್ತಾ ಇರುತ್ತೆ. ಮನೆಯವರೆಲ್ಲರೂ ಚೆನ್ನಾಗಿರಬೇಕು, ನಗ್ನಾಗ್ತಾ ಇರಬೇಕು, ಸಂತೋಷವಾಗಿರಬೇಕು ಅಂತೇಳಿದ್ರೆ ಎಲ್ಲರದ್ದು ಆರೋಗ್ಯ ಚೆನ್ನಾಗಿರಬೇಕು. ಎಲ್ಲರದ್ದು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅಡುಗೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರಬೇಕು. ಸೊ ಅಡುಗೆ ಮನೆ ನೀಟಾಗಿದ್ದು ಕ್ಲೀನಾಗಿರೋದು ಒಂದೇ ಅಲ್ಲ, ಯಾವುದ್ಯಾವುದನ್ನು ಎಲ್ಲೆಲ್ಲಿ ಇಡಬೇಕು, ಹೆಂಗೆ ಇಡಬೇಕು ಅನ್ನೋದನ್ನು ಸ್ವಲ್ಪ ನಾವು ನೋಡ್ಕೋಬೇಕಾಗತ್ತೆ. ಅರಿಶಿನ ಮತ್ತು ಉಪ್ಪನ್ನು ಒಂದೇ ಕಡೆ ಇಡಬಾರ್ದು, ಅದು ಒಂದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಉಪ್ಪನ್ನ ಖಾಲಿ ಆಗೋದಕ್ಕೆ ಬಿಡಬಾರ್ದು ಯಾವಾಗಲೂ ಅಷ್ಟೇ. ಯಾಕಂದರೆ ನಾವು ಉಪ್ಪನ್ನ ಜಾಸ್ತಿ ಬಳಸ್ಕೋತಾ ಇರ್ತೀವಿ. ಎಲ್ಲ ಅಡುಗೆಗಳಿಗೂ ಉಪ್ಪಿಲ್ಲ ಏನೂ ಅಡುಗೆ ಆಗೋದಿಲ್ಲ, ಎಲ್ಲದಕ್ಕೂ ನಾವು ಬಳಸ್ಕೋತಾ ಇರ್ತೀವಿ. ಹಾಗಾಗಿ ಉಪ್ಪು ಸ್ವಲ್ಪ ಬೇಗನೆ ಖರ್ಚಾಗಿ ಖಾಲಿ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಒಂದು ಉಪ್ಪು ತೊಗೊಳ್ಳೋ ಥರ ಎರಡು ಉಪ್ಪು ತೊಗೊಳ್ಳೋ ಥರ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ನ ಇಟ್ಕೊಂಡ್ರೆ ಒಳ್ಳೆಯದು. ದಿನಸಿ ಎಲ್ಲ ಖಾಲಿ ಆಗೋಷ್ಟರಲ್ಲಿ ಉಪ್ಪು ಅದಕ್ಕೂ ಮುಂಚೆನೇ ಖಾಲಿ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಜಾಸ್ತಿ ಖರೀದಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ನೀವೇನಾದರೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಹಾಕಿ ಇಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕೂಡಲೇ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಪ್ಲಾಸ್ಟಿಕ್ ಡಬ್ಬ ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ. ಸೊ ಅದು ನಾವು ಊಟ ಮಾಡಿದಾಗ ನಮ್ಮ ಊಟಕ್ಕೆ ಆ ಉಪ್ಪನ್ನ ಬಳಸ್ಕೊಂಡಾಗ ನಮ್ಮ ಆರೋಗ್ಯದ ಮೇಲೆ ಅದು ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಗಾಜು ಡಬ್ಬ ಅಥವಾ
ಪಿಂಗಾಣಿ ಡಬ್ಬದಲ್ಲಿ ಉಪ್ಪನ್ನು ಬಳಸೋದನ್ನು ರೂಢಿ ಮಾಡ್ಕೊಳ್ಳಿ. ಪಿಂಗಾಣಿ ಡಬ್ಬ ಬೆಸ್ಟ್. ಅದಕ್ಕಿಂತ ಬೆಸ್ಟ್ ಏನಾದರೂ ಇದೆ ಅಂದರೆ ಅದು ಗಾಜು ಡಬ್ಬ. ಹಾಗೆ ಉಪ್ಪನ್ನು ಗಾಜು ಡಬ್ಬದಲ್ಲಿ ಹಾಕಿ ತುಂಬಿ ಇಡಬೇಕಾದ್ರೆ ಅದಕ್ಕೆ 2 ಲವಂಗ ಅಥವಾ ಮೆಣಸನ್ನು ಹಾಕಿ ಇಡೋದ್ರಿಂದ ಕೂಡ ತುಂಬ ಒಳ್ಳೆಯದು. ಏನಂದರೆ ಏನಾದರೂ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲ ಸಮಸ್ಯೆ ಆಗಿರ್ಬೋದು, ಈ ಥರದ್ದೆಲ್ಲನೂ ಕ್ಲಿಯರ್ ಆಗ್ತಾ ಬರುತ್ತೆ ಲವಂಗನ ಉಪ್ಪಿನಲ್ಲಿ ಹಾಕಿ ಇಡೋದ್ರಿಂದ. ಆಮೇಲೆ ಶತ್ರುಕಾಟ ಈ ಥರದ್ದೆಲ್ಲ ಏನಾದರೂ ಇದ್ದರೆ ಮೆಣಸನ್ನ ಉಪ್ಪು ಡಬ್ಬದಲ್ಲಿ ಹಾಕಿ ಉಪ್ಪು ತುಂಬಿ ಇಡೋದ್ರಿಂದ ಅದು ಕೂಡ ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಒಂದಿಷ್ಟು ಕೆಲವು ಟಿಪ್ಸು, ಈಸಿ ಟಿಪ್ಸು, ಇದಕ್ಕೇನು ಹಣ ಖರ್ಚಾಗೋದಿಲ್ಲ, ಈಸಿ ಟಿಪ್ಸು. ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದರೆ ನಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗೋಕ್ಕಿರುತ್ತೆ. ಹಾಗೆ ನಾವು ಒಂದು ಯಾವುದಾದ್ರೂ ಅಡುಗೆ ಮನೆ ಮೂಲೆಯಲ್ಲಿ ಒಂದು ಗಾಜು ಬಟ್ಲಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇಡೋದ್ರಿಂದ ಅಡುಗೆ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಅದನ್ನು ವಾರಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ಚೇಂಜ್ ಮಾಡಿ ಮತ್ತೆ ಆ ಬಟ್ಲಿನಲ್ಲಿ ಉಪ್ಪನ್ನು ಹಾಕಿ ಇಡ್ತಾ ಬಂದರೆ ಅಡುಗೆ ಮನೆ ಚೆನ್ನಾಗಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಅಡುಗೆನ ಮಾಡಬೇಕಂದ್ರೆ ಏನು ಮಾಡ್ತೀವಿ, ರಾತ್ರಿ ಹೊತ್ತು ಸಾಮಾನು ತೊಳೆಯೋಕ್ಕಾಗೋದಿಲ್ಲ, ಓಕೆ ಬೆಳಗ್ಗೆ ತೊಳ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಸಿಂಕ್ ತುಂಬ ಸಾಮಾನ ತುಂಬಿಸಿಟ್ಬಿಟ್ಟು ಮಲ್ಕೊಂಬಿಡ್ತೀವಿ. ಫ್ರೆಂಡ್ಸ್, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೈಟ್ ಸಾಮಾನೆಲ್ಲ ತೊಳೆದು ಎತ್ತಿಟ್ಟು ಒಂದು ನೀರು ಸುರಿಯೋದಕ್ಕಾದರೂ ಇಟ್ಟು ಮಲ್ಕೊಳ್ಳೋ ಅಭ್ಯಾಸನ ನೀವು ಆದಷ್ಟು ರೂಢಿ ಮಾಡಿಕೊಳ್ಳಿ. ಯಾಕಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ಅಂತ ಹೇಳ್ತಾರೆ, ಮುದ್ದೆ ತಪ್ಪಲಿನಲ್ಲಿ ಕೃಷ್ಣ ಪರಮಾತ್ಮ ಇರ್ತಾರೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ದೇವರುಗಳು ಇದೆ ಅಡುಗೆ ಮನೆಯಲ್ಲಿ ಅಂತ ಹೇಳಬೇಕಂದ್ರೆ ನಾವು ಎಂಜಲು ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟಾಗ ದೇವರಿಗೆ ಅದೆಲ್ಲ ಹೆಂಗೆ ಅನಿಸ್ಬೇಡ ಅಲ್ವಾ. ಆಮೇಲೆ ನಮಗೂ ಆರೋಗ್ಯ ಸಮಸ್ಯೆ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ ಸಾಮಾನುಗಳನ್ನ ಆದಷ್ಟು ತೊಳೆದು ಇಡೋ ಅಭ್ಯಾಸನ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಾಮಾನು ತೊಳೆಯೋಕ್ಕೆ ಆಗ್ತಾನೇ ಇಲ್ಲ, ತುಂಬ ಕಷ್ಟ ಆಗ್ತಿದೆ ಅಂದರೆ ಏನು ಎಂಜಲಿರುತ್ತೆ, ಏನೇ ಆಗಿರ್ಬೋದು, ಎಂಜಲು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಈ ಥರದ್ದು ಏನೇ ಕಸ ಕಡ್ಡಿ ಏನಿರುತ್ತೆ ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಸ್ವಲ್ಪ ಅದ್ರ ಮೇಲೆ ನೀರು ಬಿಟ್ಟು ಆದರೂ ಇಡೋವಂಥ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಅದು ತುಂಬ ಒಳ್ಳೆಯದು. ಸಿಂಕಲ್ಲಿ ಸಾಮಾನು ಆ ಥರ ಇಟ್ಟು ಮಲಗೋ ಅಭ್ಯಾಸನ ಮಾಡ್ಕೋಬೇಡಿ, ಓಕೆನಾ. ಇದೊಂದು ಟಿಪ್ಸು. ಆ್ಯಂಡ್ ನೀವು ಅರಿಶಿನ ಪುಡಿನ ಅಷ್ಟೇ, ಉಪ್ಪು ಹೇಗೆ ಖಾಲಿ ಆಗೋಕ್ಕೆ ಬಿಡಬಾರ್ದು, ಅದೇ ಥರನೇ ಅರಿಶಿನ ಪುಡಿನೂ ಅಷ್ಟೇ. ಅರಿಶಿನ ಪುಡಿನೂ ಖಾಲಿ ಆಗೋದಕ್ಕೆ ಬಿಡಬಾರ್ದು. ಅದನ್ನೂ ನೀವು ಯಾವಾಗಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತಂದು ಇಟ್ಕೊಳ್ಳೋದ್ರಿಂದ ಒಳ್ಳೆಯದು, ಓಕೆನಾ. ಮತ್ತು ನಾವು ಸಾಮಾನೆಲ್ಲ ತೊಗೊಂಡು ಬರ್ತೀವಿ, ಆದರೆ ಅದನ್ನು ಒಂದು ಡಬ್ಬದಲ್ಲಿ ಹಾಕ್ಕೊಳ್ಳೋದಿಲ್ಲ, ಹಾಗೆ ಕವರಲ್ಲೇ ಇಟ್ಕೊಂಡು ಹಾಗೆ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತೀವಿ. ಆ ಥರದ ಅಭ್ಯಾಸ ಏನಾದರೂ ಇದ್ದರೆ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಆದಷ್ಟು ಸಾಮಾನು ತಂದಾಗಲೇ ಒಂದು ಡಬ್ಬದಲ್ಲಿ ಹಾಕಿ ಇಡುವಂಥ ಅಭ್ಯಾಸನ ಮಾಡ್ಕೊಬೇಕು. ಖಾಲಿ ಆದಾಗ ನೋಡಿಕೊಂಡು ಸಾಮಾನನ್ನ ತುಂಬಿ ಇಡಬೇಕು. ಈಗ ಚಿಕ್ಕ ಡಬ್ಬ ಇದೆ, ಚಿಕ್ಕ ಡಬ್ಬ ತುಂಬ ಇಡಿ, ಅಥವಾ ನಿಮ್ಗೆ ಎಷ್ಟು ಸಾಮಾನು ತರಿಸ್ಕೊತೀರೋ ಅಷ್ಟು ಡಬ್ಬನೇ ತಗೊಂಡು ಬಂದು ಅದ್ರ ತುಂಬ ಇಡೋವಂಥ ಅಭ್ಯಾಸನ ಮಾಡ್ಕೋಬೇಕು. ತಿಂಗಳಿಗೆ ಒಂದ್ಸಲಿ ಅಥವಾ ನೀವು ಯಾವಾಗ ರೇಷನ್ ತೊಗೊಂಡು ಬರ್ತೀರೋ ಆವಾಗ ತಂದು ಡಬ್ಬ ತುಂಬ ಇಡೋಂಥ ಅಭ್ಯಾಸನ ಮಾಡ್ಕೋಬೇಕು. ದವಸ ಧಾನ್ಯಗಳೆಲ್ಲ ತುಂಬಿ ಇದ್ದಾಗ ನಾವು ಸಮೃದ್ಧಿಯಾಗಿರುತ್ತೆ ನಮ್ಮ ಮನೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಟಿಪ್ಸು ನಾನು ಕೆಲವೊಂದಷ್ಟು ಮಾಡೋವಂಥದ್ದು, ಗೊತ್ತಿರೋವಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಅಡುಗೆ ಮನೆ ವ್ಲಾಗ್ ಆಗಿರೋದ್ರಿಂದ ಈ ಒಂದಿಷ್ಟು ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಈ ಟಿಪ್ಸ್ ಎಲ್ಲ ನಿಮ್ಗೆ ಈಗಾಗಲೇ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದರೆ ನೀವು ಇದನ್ನು ಸೊ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.